ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ಇಂದು ಆಗಸ್ಟ್ 22 ಆಗಿರುತ್ತೆ. ಇವತ್ತು ನಿಮಗೆ ಅಮಾವಾಸ್ಯೆ ತಿಥಿ ಸ್ಟಾರ್ಟ್ ಆಗುತ್ತೆ 11:55ಕ್ಕೆ. ಮತ್ತೆ ನಾಳೆ ಅಮಾವಾಸ್ಯೆ ತಿಥಿ ಆಗಸ್ಟ್ 23 11:35 AM ಗೆ ಎಂಡ್ ಆಗುತ್ತೆ. ಈ ಅಮಾವಾಸ್ಯೆಯಲ್ಲಿ ಈ ಭಾದ್ರಪದ ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಾನೂ ಕೂಡ ಹೇಳ್ತಾರೆ. ಇಲ್ಲಿ ಏನೆಲ್ಲ ನೆಗೆಟಿವಿಟಿ ಇದೆಯೋ ಅದು ಕೂಡ ರಿಮೂವ್ ಆಗುತ್ತೆ. ನೀವು ಶನಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮರಿಬೇಡಿ. ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಈ ಅಮಾವಾಸ್ಯೆಯಲ್ಲಿ ಹೇಗಿರುತ್ತೆ ಮತ್ತು ನೆಕ್ಸ್ಟ್ ಬರೋ ವಿಡಿಯೋ ಅಮಾವಾಸ್ಯೆ ನಂತರ ಅವರ ಎನರ್ಜೀಸ್ ಏನಾಗಿರುತ್ತೆ ಅಂತ ನಾವು ನೋಡೋಣ. ಇವತ್ತು ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 7 ಆಫ್ ಕಪ್ಸ್ ಬಂದಿದೆ, ಮ್ಯಾಜಿಷಿಯನ್ ಬಂದಿದೆ, ಅಂಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ ನಿಮ್ಗೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನೀವು ಇಷ್ಟಪಡುವಂತ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ 3 ಬಾರಿ ಅವರ ಹೆಸರನ್ನು ಹೇಳಿ ಈ ವಿಡಿಯೋನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಖಂಡಿತ ರೆಸನೇಟ್ ಆಗುತ್ತೆ. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದಾಗ ನಾನು ಪರ್ಸನಲ್ ರೀಡಿಂಗ್ ಮಾಡ್ತೀನಿ. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಪರ್ ಸೆಷನ್ಗೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡ್ತಾ ಇರ್ಬೋದು 7 ಆಫ್ ಕಪ್ಸ್ ಬಂದಿದೆ, ಮ್ಯಾಜಿಷಿಯನ್, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಈ ಅಮಾವಾಸ್ಯೆ ಎನರ್ಜಿ ಇನ್ಫ್ಲೂಯೆನ್ಸ್ ಏನಿದೆ ಅದು ತುಂಬಾ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಡೀಪ್ ಇಂಟ್ರೋಸ್ಪೆಕ್ಟ್ ಮಾಡೋದಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಇಲ್ಲ ಕನ್ಫ್ಯೂಷನ್ ಎನರ್ಜೀಸ್ ಏನಿತ್ತು ಅದು ರಿಲೀಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅವರು ತುಂಬಾ ನ್ಯೂ ಇಂಟೆನ್ಷನ್ಸ್ ನ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಅವರ ಎನರ್ಜೀಸ್ ತುಂಬಾ ಪುಷ್ ಮಾಡ್ತಾ ಇದೆ. ಎಲ್ಲರಿಂದ ಅವರು ಮುಖವನ್ನು ತೋರಿಸದೆ ದೂರ ಉಳಿದಿದ್ದಾರೆ. ಅದು ಎಸ್ಪೆಷಲಿ ನಿಮ್ಮ ಹಿಂದೆ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಮಿಂದ ದೂರ ಹೋಗ್ತಾ ಇರೋದು ಆಗಿರ್ಬೋದು. ತುಂಬಾ ಏನು ಹಿಡನ್ ಎಮೋಷನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಇಲ್ಲ ಇಲ್ಯೂಷನ್ಸ್ ಆಗಿರ್ಬೋದು, ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಇನ್ನರ್ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಇಲ್ಲಿ ಈ ಅಮಾವಾಸ್ಯೆ ದಿನದಂದು ಕಾಣಿಸುತ್ತೆ. ಇಲ್ಲಿ ತುಂಬಾ ನೀವು ನಿಧಾನವಾಗಿ ಸೈಲೆಂಟ್ ಆಗಿ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸಿನ ಆಸೆ ಇರ್ಬೋದು, ಚಾಯ್ಸಸ್ ಇರ್ಬೋದು, ಇಲ್ಲ ಸತ್ಯ ಇರ್ಬೋದು, ಅದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ನೀವ್ ಇರ್ತೀರಾ ಅಂತಾನು ಕೂಡ ಹೇಳ್ಬೋದು. ಇಲ್ಲಿ ನೋಡೋಣ. ಇಲ್ಲಿ 7 ಆಫ್ ಕಪ್ಸ್ ನೋಡ್ತಾ ಇರ್ಬೋದು ನೀವು. ನಿಮ್ಮ ಪಾರ್ಟ್ನರ್ ಮೈಂಡ್ ಅಲ್ಲಿ ತುಂಬಾನೇ ಚಾಯ್ಸಸ್ ಇದೆ, ತುಂಬಾನೇ ಆಸೆಗಳಿದೆ, ಇಲ್ಯೂಷನ್ಸ್ ಇದೆ, ತುಂಬಾನೇ ಏನೇನೋ ಪಾಸಿಬಿಲಿಟೀಸ್ ಕೂಡ ಇದೆ. ಈ ಕಡೆ ಎಷ್ಟೊಂದು ಮಲ್ಟಿಪಲ್ ಆಸೆಗಳು ನೋಡ್ತಾ ಇರ್ಬೋದು. ನೀವು ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವಿಧ ವಿಧವಾಗಿರುವಂತ ಏನು ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ. ಅದೇ ತರನೇ ಅವ್ರಿಗೆ ಒಳ್ಳೇದು ಇಂಟೆನ್ಷನ್ಸ್ ಬರ್ತಾ ಇರ್ಬೋದು, ಕೆಟ್ಟ ಇಂಟೆನ್ಷನ್ಸ್ ಬರ್ತಾ ಇರ್ಬೋದು, ಒಳ್ಳೆ ವಿಚಾರ ಬರ್ತಾ ಇರ್ಬೋದು, ಕೆಟ್ಟ ವಿಚಾರ ಬರ್ತಾ ಇರ್ಬೋದು. ತುಂಬಾನೇ ಇಲ್ಲಿ ಅವರು ಫ್ಯೂಚರ್ ಬಗ್ಗೆ ಚಾಯ್ಸಸ್ ಇದೆ, ತುಂಬಾ ಒಂದು ಫ್ಯಾಂಟಸಿ ಜಗತ್ತಲ್ಲಿ ಇದ್ದಾರೆ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲಿ ಅವರು ನಿಮ್ಮ ಒಟ್ಟಿಗೆ ಬರೋದಿಕ್ಕೂ ನೋಡ್ತಾ ಇದ್ದಾರೆ, ಬರ್ದೇ ಇರೋದಕ್ಕೂ ನೋಡ್ತಾ ಇದ್ದಾರೆ. ತುಂಬಾ ಕನ್ಫ್ಯೂಸ್ 50-50 ಮೈಂಡ್ ಸೆಟ್ ಆ ತರ ಇದ್ದಾರೆ ಅವರು. ಯಾವ್ದ್ರಲ್ಲೂ ಅವರು ಸೆಟಲ್ ಆಗೋದಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಅವರಿಗೆ ಇದ್ರ ಜೊತೆಗೆ ಸ್ವಲ್ಪ ಭಯ ಕೂಡ ಕಾಡ್ತಾ ಇದೆ. ಇಲ್ಲಿ ಅವರು ರೋಡ್ ಕ್ರಾಸ್ ಮಾಡಿ ನಿಮ್ಮ ಹತ್ರ ಬರ್ಬೇಕಾ ಬರಬಾರ್ದ ಅನ್ನೋದು ಅವ್ರಿಗೆ ಯಾವ್ದು ಶೋರ್ ಆಗಿ ಇಲ್ಲ. ಬಟ್ ಅವ್ರ ಮನ್ಸಲ್ಲಿ ಏನು ಆಸೆ ಇದೆ ನಿಮ್ಮ ಮೇಲೆ ಅದು ನಿಜವಾದ ಆಸೆ ಆಗಿರುತ್ತೆ, ನಿಜವಾದ ಪ್ರೀತಿ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿಯಲ್ಲಿ ಒಂದು ಮ್ಯಾಜಿಕ್ ಆಗ್ಬೋದು, ಮ್ಯಾಜಿಕ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಒಂದು ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅವರು ಇಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈ ಕನ್ಫ್ಯೂಷನ್ ಅಲ್ಲಿ ಇಲ್ಲಿ ಮ್ಯಾಜಿಕ್ ಎನರ್ಜಿ ಬರ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಕ್ಚುಲಿ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ. ಅವ್ರ ಮನ್ಸಲ್ಲಿ ಒಂದು ಪವರ್ ಅಂತ ಇರ್ಬೋದು, ನಿಮ್ಮ ಬಗ್ಗೆ ಆಗಿ, ನಿಮ್ಮ ಕನೆಕ್ಷನ್ ಬಗ್ಗೆ ಆಗಿ ಯೋಚನೆ ಮಾಡೋದು. ಇಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಅಂತಾನೆ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಅದನ್ನೇ ಡೇ ಡ್ರೀಮ್ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಸುಮ್ನೆ ಏನೋ
ಏನೋ ಯೋಚನೆ ಮಾಡೋದು, ಏನೋ ಒಂದು ಹಗಲು ಕನ್ಸ್ ಕಾಣ್ತಾರೆ ಅಂತೀವಲ್ಲ, ಆ ತರ ಮಾಡ್ತಾ ಇದಾರೆ. ಬಟ್ ಅವರು ರಿಯಾಲಿಟಿಗೆ ಬರೋದು ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಅವ್ರು ಆಕ್ಷನ್ ತಗೊಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸೊ ಏನು ಅವ್ರ ಪ್ರೆಸೆನ್ಸ್ ನ ತೋರಿಸ್ತಾ ಇಲ್ಲ ನಿಮ್ಮ ಹತ್ರ. ಅದು ಒಂದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಔಟ್ಕಮ್ ಅಂತ ನೋಡಿದ್ರೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಈ ಸ್ಟ್ರೆಂತ್ ಕಾರ್ಡ್ ನಿಮ್ಗೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ತುಂಬಾ ನಿಮ್ಮ ಪಾರ್ಟ್ನರ್ ಇಂಪಲ್ಸ್ ಆಗಿದ್ದಾರೆ, ಎಮೋಷನ್ಸ್ ಆಗಿದ್ದಾರೆ. ಅವರು ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು ಅಂತ ಇದ್ದಾರೆ, ಆದ್ರೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಏನೋ ಒಂದು ವಿಚಾರದಿಂದ ಹೋಲ್ಡ್ ಬ್ಯಾಕ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಒಂದು ರೈಟ್ ಟೈಮ್ಗೋಸ್ಕರ, ರೈಟ್ ಮೂಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರು ತುಂಬಾನೇ ಬ್ಯಾಟಲ್ ನ ಅನುಭವಿಸ್ತಾ ಇದ್ದಾರೆ, ತುಂಬಾನೇ ಮನ್ಸಲ್ಲಿ ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಇಲ್ಲಿ ನೋವು ಗೊತ್ತಾಗ್ತಾ ಇದೆ ಅವ್ರಿಗೆ. ಅವ್ರ ಕಷ್ಟ ಇರ್ಬೋದು, ಅವರ ಫ್ಯಾಮಿಲಿಯಲ್ಲಿ ವಿಚಾರ ಇರ್ಬೋದು, ತುಂಬಾನೇ ಹೆದ್ರಿದ್ದಾರೆ ಒಂದು ಕೆಲವು ವಿಚಾರಕ್ಕೆ. ಆದ್ರೆ ನಿಮ್ಮ ಪ್ರೀತಿನ ಕಳ್ಕೊಂಡಿಲ್ಲ. ಅವರು ನೋಡ್ಬೋದು ಇಲ್ಲಿ ನಮ್ಗೆ ಧೈರ್ಯ ಇದೆ ಅಂತ ಹೇಳಿ ಯಾರು ಸಿಂಹದ ಬಾಯಲ್ಲಿ ಕೈ ಹಾಕಲ್ಲ. ಆತರ ಕೆಲ್ಸ ಅವರು ಮಾಡಬಾರ್ದು ಅಂತ ವೇಟ್ ಮಾಡ್ತಾ ಇದ್ದಾರೆ. ತುಂಬಾ ಕರೇಜ್ ಅಂಡ್ ಪೇಷನ್ಸ್ ನ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರು ತುಂಬಾ ಎಮೋಷನಲ್ ಮೆಚುರಿಟಿನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರ ಮನಸ್ಸು ಮತ್ತು ಹೃದಯ, ಹಾರ್ಟ್ ಏನ್ ಹೇಳುತ್ತೆ ಅದನ್ನ ಎರಡರ ಬಗ್ಗೆನೂ ಯೋಚನೆ ಮಾಡಿ ಡಿಸಿಷನ್ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಈ ತರ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ಓವರ್ ಆಲ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ಅಮಾವಾಸ್ಯೆಯಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾನೇ ಒಂದು ಟರ್ಬುಲೆನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಏನೋ ಒಂದು ಮನಸ್ಸಲ್ಲಿ ಒಂದು ಯಾವುದೋ ಒಂದು ಯೋಚನೆ, ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಕೊರಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವರು ಸಿಗಾಕೊಂಡಿದ್ದಾರೆ ಒಂದು ಇಲ್ಯೂಷನ್ ಅಲ್ಲಿ ಮತ್ತು ಒಂದು ಮ್ಯಾಜಿಕ್, ಇಲ್ಲಿ ಏನು ಮೆಜಿಷಿಯನ್ ಬಂದಿದೆ ಯಾವುದೋ ಒಂದು ವಿಚಾರದಲ್ಲಿ, ಎರಡರ ಮಧ್ಯೆ ತುಂಬಾ ಸಿಗಾಕೊಂಡಿದ್ದಾರೆ. ಬಟ್ ಅವರು ಎಲ್ಲಾನು ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಸ್ಟಡಿ ಆಗಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಅವರು ಏನು ರೆಡಿ ಇಲ್ಲ, ಅದ್ರ ಜೊತೆಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೂ ಯಾವುದೇ ರೀತಿ ರೆಡಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅವರು ಯಾವ್ದ್ರಲ್ಲೂ ರಶ್ ಮಾಡ್ತಾ ಇಲ್ಲ, ತುಂಬಾ ಬ್ಲೈಂಡ್ ಆಗಿ ಏನನ್ನು ನಿರ್ಧಾರವನ್ನು ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ನ್ಯೂ ಮೂನ್ ಮುಗಿದ ನಂತರ ಏನ್ ಎಲ್ಲ ಕ್ಲಿಯರ್ ಆಗ್ಬೋದು, ಡೌಟ್ಸ್ ಅಂತ ಏನಿದೆ ಅವ್ರಿಗೆ ಮನ್ಸಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಅವರು ಮುಂದೆ ಒಂದು ಪಾಸಿಟಿವ್ ಸ್ಟೆಪ್ ತಗೋಬಹುದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೋಪ್ ನಿಮ್ಗೆ ಈ ರೀಡಿಂಗ್ ಇಂದ ಒಂದು ಕ್ಲಾರಿಟಿ ಓಪನ್ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ಏಂಜಲ್ ರೆಫರೆನ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ನೋಡೋಣ. ಲೆಟ್ಸ್ ಸಿ. ಇವತ್ತು ಏಂಜಲ್ ಕಡೆಯಿಂದ ಏನ್ ಸಂದೇಶ ಬರ್ತಾ ಇದೆ ಅಂತ. ಸೊ ಯಾರಿಗೆಲ್ಲ ಈ ರೀಡಿಂಗ್ ರೆಸನೇಟ್ ಆಗಿದೆ ಮತ್ತು ಯಾರೆಲ್ಲ ತುಂಬಾನೇ ನೋವಲ್ಲಿ ಇದ್ದೀರಾ, ತುಂಬಾನೇ ಪಾರ್ಟ್ನರ್ ಇಂದ ದೂರ ಇದ್ದೀರಾ, ಸೊ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕೊಟ್ರೆ ನಾನು ಮಾಡುವ ಟ್ಯಾರೋ ರಿಚುವಲ್ಸ್, ಈ ಅಮಾವಾಸ್ಯೆಗೆ ಟ್ಯಾರೋ ರಿಚುವಲ್ಸ್ ಮಾಡ್ತೀನಿ. ಸೊ ಅದರಲ್ಲಿ ನಿಮ್ಮ ನೇಮ್ ಕೂಡ ನಾನು ಆಡ್ ಆನ್ ಮಾಡ್ಕೊಳ್ತೀನಿ. ಇದಕ್ಕೆ ಯಾವುದೇ ತರ ಚಾರ್ಜಸ್ ಇರೋದಿಲ್ಲ ಅಂತ ಹೇಳ್ತಾ, ಸೊ ಲೆಟ್ಸ್ ಸಿ ಏಂಜಲ್ ರೆಫರೆನ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ. ಸೊ ನೋಡಿ 1551 ಅಂತ ಬರ್ತಾ ಇದೆ. ಹೋಲ್ಡ್ ಯುವರ್ ವಿಷನ್ ಅಂತ ಬರ್ತಾ ಇದೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಸೊ ನೀವು ಎಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಅಬಂಡೆನ್ಸ್ ನೋಡ್ತಾ ಇರ್ಬೋದು, ಮನಿ ಡ್ರೀಮ್ಸ್ ಅಲ್ಲಿ ನೀವು ಇರ್ಬೋದು, ನೀವು ಫೋಕಸ್ ಮಾಡ್ತಾ ಇರ್ಬೋದು ಒಂದು ಒಳ್ಳೆ ವಿಚಾರಕ್ಕಾಗಿ. ಸೊ ಎಲ್ಲಾನು ಮೇಂಟೈನ್ ಮಾಡ್ತಾ ಇರ್ಬೋದು, ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೋದು, ಔಟ್ಕಮ್ ಗೋಸ್ಕರ ನೀವು ನೋಡ್ತಾ ಇರ್ಬೋದು. ಬಟ್ ಫೇತ್ ಇಟ್ಕೊಳ್ಳಿ, ಟೈಮ್ ಕೊಡಿ, ನಿಮ್ಮ ಐಡಿಯಾಸ್ ಪಾಸಿಟಿವ್ ಆಗುತ್ತೆ, ನಿಮ್ಮ ಗೋಲ್ ರೀಚ್ ಆಗ್ತೀರಾ. ಸೊ ಆದ್ರೆ ಸ್ವಲ್ಪ ಎಲ್ಲಾನು ಹೋಲ್ಡ್ ಮಾಡಿ, ಯಾವುದೇ ರೀತಿ ಆತರ ಬೇಡ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ರೀಡಿಂಗ್ ಏನ್ ಬರುತ್ತೆ. ಅಮಾವಾಸ್ಯೆ ಕಳೆದ ನಂತರ ಏನ್ ಎನರ್ಜೀಸ್ ಚೇಂಜ್ ಆಗಿರುತ್ತೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.